ಇಸ್ರೇಲ್ ನಾನಾಗಲೇ ಹೇಳ್ತಾ ಇದ್ದೆ ಅದರದೇ ಸಮಸ್ಯೆ ಅದಕ್ಕಿದೆ ಅಂತ. ಶಾಂತಿ ಮಾತುಕತೆಗೆ ಇರಾನ್ ಮತ್ತೆ ಷರತ್ತನ್ನು ಹಾಕ್ತಾ ಇದೆ. ಷರತ್ತುಗಳನ್ನು ಫುಲ್ಫಿಲ್ ಮಾಡಿದ್ರಷ್ಟೇ ಸಂಧಾನಕ್ಕೆ ನಾವು ರೆಡಿ ಅಂತ ಹೇಳ್ತಿದ್ದಾರೆ. ಇರಾನ್ ಸ್ಪೀಕರ್ ಮೊಹಮ್ಮದ್ ಬಫರ್ ಗಾಲಿಬಾಫ್ ಪೋಸ್ಟ್ ಅನ್ನು ಮಾಡಿರುವಂತಹದ್ದು. ಲೆಬನಾನ್ನಲ್ಲಿ ಕದನ ವಿರಾಮ ಆಗಬೇಕು. ಈಗಾಗಲೇ ಅದಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ವಾಷಿಂಗ್ಟನ್ನಲ್ಲಿ ವೇದಿಕೆ ರೆಡಿ ಆಗಿದೆ. ಇರಾನ್ನ ನಿರ್ಬಂಧಿತ ಸ್ವತ್ತುಗಳನ್ನು ಬಿಡುಗಡೆ ಮಾಡಬೇಕು. ಇದು ಇರಾನ್ನ ಕಂಡೀಷನ್ಸ್ಗಳು. ಈ ಕಂಡೀಷನ್ಸ್ಗಳನ್ನು ನೀವು ಫುಲ್ಫಿಲ್ ಮಾಡ್ತೀವಿ ಅನ್ನೋದಾದರೆ ನಾವು ಸಂಧಾನಕ್ಕೆ ರೆಡಿ, ಮಾತುಕತೆಗೆ ರೆಡಿ ಅಂಥೇಳಿ ಪೋಸ್ಟನ್ನು ಮಾಡಿದ್ದಾರೆ. ಈ ಮೂಲಕ ನಮ್ಮ 10 ಬೇಡಿಕೆಗಳು ಈಡೇರದ ಹೊರತು ಮಿಡಲ್ ಈಸ್ಟ್ ವಾರ್ನಿಂದ ಹಿಂದೆ ಸರಿಯಲ್ಲ ಅನ್ನುವಂತಹ ಮೆಸೇಜನ್ನು ಈ ಪೋಸ್ಟ್ ಮೂಲಕ ಕೊಡ್ತಾ ಇದ್ದಾರೆ. 10 ಕಂಡೀಷನ್ಸ್ಗಳ ಪೈಕಿ ಮೊದಲನೇದು ಇಸ್ರೇಲ್ ಲೆಬನಾನ್ ಮೇಲೆ ಮಾಡ್ತಾ ಇರುವಂತಹ ದಾಳಿ ಇದೆಯಲ್ಲ, ಅದು ನಿಲ್ಲಿಸಬೇಕು, ಅಲ್ಲೂ ಕೂಡ ಕದನ ವಿರಾಮ ಆಗಬೇಕು ಅಂತ. ಏಕೆಂದರೆ ಇರಾನ್ ಸಾಕಿದಂತಹ ಹಿಜ್ಬುಲ್ಲಾ ಹೌತಿ ಬಂಡುಕೋರರನ್ನು ಬಳಸ್ಕೊಂಡು ಇಸ್ರೇಲ್ ಮೇಲೆ ಫ್ರಾಕ್ಸಿ ವಾರ್ ಮಾಡ್ತಾ ಇತ್ತು. ಈಗ ಇರಾನ್ ಅವರ ರಕ್ಷಣೆಗೂ ಕೂಡ ಈ ಮೂಲಕ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಭವಿಷ್ಯದಲ್ಲಿ ಈ ರೀತಿಯ ಯುದ್ಧ ದಾಳಿ ಅಮೇರಿಕ ಇಸ್ರೇಲ್ನಿಂದ ಇರಾನ್ ಮೇಲೆ ಆಗಬಾರ್ದು ಅನ್ನುವಂತಹ ಕಂಡೀಷನ್ಸ್ ಕೂಡ ಇದೆ. ಒಟ್ಟು ಈ ರೀತಿಯ 10 ಕಂಡೀಷನ್ಸ್ಗಳನ್ನು ಮುಂದಿಟ್ಟು ಇವುಗಳನ್ನು ಈಡೇರಿಸುವ ಭರವಸೆಯನ್ನು ಕೊಡಿ, ನಾವು ಆಗ ಈ ಯುದ್ಧದಿಂದ ಹಿಂದೆ ಸರಿತೀವಿ ಅನ್ನುವಂತಹ ಮಾತು, ಶಾಂತಿ ಸ್ಥಾಪನೆಗೆ ಮುಂದೆ ಬರ್ತೀವಿ ಅನ್ನುವಂತಹ ಮಾತು. ಬಟ್ ಇವತ್ತು ಒಂದು ಕ್ಲಾರಿಫಿಕೇಶನ್ ಸಿಗುವಂತಹ ಸಾಧ್ಯತೆ ಇದೆ. ಈ ಮಾತುಕತೆ ಹಂತ ಹಂತವಾಗಿ ಸಾಗುತ್ತೆ. ಬಟ್ ಇವತ್ತು ಮೊದಲ ದಿನದ ಮಾತುಕತೆಯಲ್ಲಿ ಲೆಬನಾನ್ ಮೇಲಿನ ದಾಳಿ ವಿಚಾರ ಜೊತೆಗೆ ಮುಂದಿನ ದಿನಗಳಲ್ಲಿ ದಾಳಿ ಆಗದೇ ಇರುವಂತಹ ನಿಟ್ಟಿನಲ್ಲಿ ಒಂದು ಕ್ಲಾರಿಫಿಕೇಶನ್ ಪಡೆಯೋದಕ್ಕೆ ಇರಾನ್ ಮುಂದಾದಂತೆ ಕಾಣಿಸ್ತಾ ಇದೆ.